ಆಗಲೇ ಪೊಲೀಸವ್ರು ಹಿಡ್ಬಿಟ್ರ. ಇದೇನಿದು ಗಾಡಿ ಸುತ್ತ ಹೆಂಗೆ ಲಾಕ್ ಮಾಡ್ಬಿಟ್ರೆ ಗಾಡಿ ಹೆಂಗೆ ತೆಗಿಯೋಣ ನಾವು. ಸ್ವಲ್ಪ ಹೀಟ್ಗೆ ಆಗಬೇಕು ನಮ್ಮದು. ಎಲ್ಲ ಐತೆ ಜಾಗ ಐತೆ. ನಮಸ್ಕಾರ ಗುರು. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕೇರಳ ಹೋಗ್ತಾ ಇದ್ದೀವಿ. ಕೇರಳ ಅಂದರೆ ಯಾವುದೋ ಟೆಂಪಲ್ಗೆ, ಖಾನತ್ತೂರ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಇದು ಸುಳ್ಯದಿಂದ ಒಂದು 20-30 ಕಿಲೋಮೀಟ್ರ್ ಆಗುತ್ತೆ, ಕೇರಳಕ್ಕೆ ಸೇರಿಕೊಳ್ಳುತ್ತೆ. ಈಗ ಟೈಮ್ ಬಂದು 6 ಗಂಟೆ. ಟೈಮು 6 ಗಂಟೆ. ಮೈಸೂರಿಂದ ಹೊರಡ್ತಾ ಇದ್ದೀವಿ. ಅಲ್ಲಿ ಒಂದು ಬೈಕ್ ಇದೆ, ಇಲ್ಲಿ ಒಂದು ಬೈಕ್ ಇದೆ. ಇನ್ನೂ ಒಬ್ಬರು ಬರ್ತಾರೆ, ಅವ್ರನ್ನ ಪಿಕಪ್ ಮಾಡಿಕೊಂಡು ನನ್ನ ಗಾಡಿಯಲ್ಲಿ ಹಿಂದೆ ಕೂರಿಸ್ಕೊಬೇಕು. ಅಂಕಲ್ಸ್ ಎಲ್ಲ ವಾಕಿಂಗ್ ಬಂದಿದ್ದಾರೆ. ಏನಿದು HD ಗಾಡಿಗಳು ಎಲ್ಲ HD ಗಾಡಿ ಗ್ರೂಪ್ ಅನ್ಸುತ್ತೆ. ರೈಡ್ ಹೋಗ್ತಿರ್ಬೇಕು. ಸರ್, ಇವರು ಪೊಲೀಸ್ ಇನ್ಸ್ಪೆಕ್ಟರ್. ಇವರು ಇನ್ಸ್ಪೆಕ್ಟ್ರು ನೋಡಿ, ಪೊಲೀಸ್ ಮಾದರಿ ಪೊಲೀಸ್ ಕಣ. ನಾನು SI ಗೊತ್ತಿಲ್ಲ, PSI ಎಕ್ಸಾಮ್ ಎಲ್ಲ ಬರ್ತಿದ್ದೆ. ಅಕ್ರಮದಿಂದ ತಾಂಡವಾಡ. ಇನ್ನೇನು ಮೈಸೂರು ಬಿಡುವ ಸಮಯ. ಲೆಟ್ಸ್ ಸಿ ಆನ್ ಮಡಿಕೇರಿ ರೋಡ್. ಏನಿದು ಇವತ್ತು ಏನಾದ್ರು ಹಬ್ಬ ಸ್ಪೆಷಲ್ ಏನಾದ್ರು ಆಯ್ತಾ? ಫುಲ್ ಎಲ್ಲ ಮಟನ್ ಚಿಕನ್ ಎಲ್ಲ ಹೊಡೆದು ನಿಂತಾ ಹಾಕವ್ರೆ. ನನ್ನ ಗಾಡಿ ತಗೊಂಡು ವರ್ಷ ಆಯಿತು. ವರ್ಷದಿಂದ ಎಲ್ಲೂ ಹೋಗೇ ಇಲ್ಲ ಜಾಸ್ತಿ. ಬರೀ ಆಫೀಸ್ಗೆ ಮನೆಗೆ. ಅದು ಬಿಟ್ಟರೆ ಮೈಸೂರಿಗೆ ಅವಾಗವಾಗ ಮೈಸೂರು ಬಂದಾಗ ಮೈಸೂರು ಬರ್ತಿದ್ದೆ. ಒಂದ್ಸರಿ ಏನೋ ಮಡಿಕೇರಿಗೆ ಹೋಗಿದ್ದೀನಿ. ಅದು ಬಿಟ್ಟರೆ ಇನ್ನೆಲ್ಲೂ ಹೋಗಿಲ್ಲ. ಹಿಮಾಲಯನ್ ತಗೊಂಡು ಬರೀ ಸಿಟಿಲಿ ಓಡಾಡೋ ಪರಿಸ್ಥಿತಿ ಆಗೈತೆ. ಅದಕ್ಕೆ ಇವತ್ತು ಕಾರಲ್ಲಿ ಹೋಗೋದು ಬೇಡ, ಬೈಕಲ್ಲೇ ಹೋಗೋಣ ಟೆಂಪಲ್ಗೆ ಅಂತ ಅಂದ್ಬಿಟ್ಟು ಬೈಕಲ್ಲೇ ಹೋಗ್ತಾ ಇದ್ದೀವಿ. ಮೈಸೂರಿಂದ 214 ಕಿಲೋಮೀಟ್ರ್ ಇದೆ. 4 ಅವರ್ ಬೇಕು ಹೋಗೋದಕ್ಕೆ. ಯಾಕಂದರೆ ರೋಡ್ಸ್ ಎಲ್ಲ ಹಿಂಗೆ ಇರುತ್ತೆ. A few moments later. ನಾಷ್ಟ ಮುಗ್ದೋಯ್ತು. ಈ ಸೈಡ್ ಹೋಗೋರು ಯಾರು ತಿಂಡಿ ಮಾಡಲ್ಲ ಅನ್ಸುತ್ತೆ. ಇಲ್ಲೇ ಯಾವುದು ಆಯ್ತಲ್ಲ, ನಾನ್ ವೆಜ್ ಮನೆ ಊಟ. ಬೇಡ, ಮನೆ ಊಟ, ಫಿಶ್ ಊಟ. ಇಲ್ಲೂ ನಾನ್ ವೆಜ್ ಹೋಟೆಲ್, ಪ್ಯೂರ್ ವೆಜ್ ಹೋಟೆಲ್ಸೇ ಸಿಗ್ತಿಲ್ವಲ್ಲ. ತಿಂಡಿ ಮಾಡೋಣ ಅಂದರೆ ತಿಂಡಿ ಟೈಮ್ಗೆ ತಿಂಡಿ ಸಿಗಲ್ಲ, ಊಟ ಮಾಡೋಣ ಅಂದರೆ ಊಟದ ಟೈಮ್ಗೆ ಊಟ ಸಿಗಲ್ಲ. ಇನ್ನು ಓದೋಣ ಅಂದರೆ ಓದೋ ಟೈಮಲ್ಲಿ ವಿದ್ಯೆ ಹತ್ತಲ್ಲ. ಲವ್ ಮಾಡೋಣ ಅಂದರೆ ಲವ್ ಮಾಡೋ ಟೈಮಲ್ಲಿ ಹುಡುಗಿ ಸಿಗಲ್ಲ. ಎಲ್ಲ ಮುಗೀತು, ಕೆಲಸ ಮಾಡೋಣ ಅಂತಂದರೆ ಸರಿಯಾಗಿ ಸಂಬಳ ಸಿಗಲ್ಲ. ಅಣ್ಣ ಮಧ್ಯದಲ್ಲೇ ನಿಲ್ಸ್ಕೊಬಿಡಿ, ಹಿಂದೆ ಯಾರು ಬಂದು ಗುದ್ಬಿಡ್ಲಿ. ಮಡಿಕೇರಿಗೆ ಬಂದ್ವಿ. ಈಗ ಲೆಫ್ಟ್ ತಗೊಂಡು, ಲೆಫ್ಟ್ ತಗೊಳ್ಳಲ್ಲ, ಲೆಫ್ಟ್ ತಿರುಗಿಸ್ಕೊಂಡು ತಲಕಾವೇರಿ ರೂಟಲ್ಲಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಯಾಕಂದರೆ ಚೆನ್ನಾಗೈತೆ, ರೋಡು ಸೀನಿಕ್ ಆಗಿರುತ್ತೆ.
ಎಲ್ಲೋದ್ರೆ ತಲಕಾವೇರಿ. ತಲಕಾವೇರಿ ರೋಡ್ ರೆಡಿ ಮಾಡ್ತಾ ಇದ್ದಾರಾ? ಎಸ್. ಒಂದೆರಡು ದಿನ ಮುಂಚೆಗೆ ರೆಡಿ ಮಾಡೋಕ್ಕಿಲ್ವಾ? ಒಂದೆರಡು ದಿನ ಮುಂಚೆ ರೆಡಿ ಮಾಡಿದರೆ ನಾವು ಆರಾಮಾಗಿ ಹೋಗ್ಬೋದಿತ್ತಪ್ಪ. ಎಲ್ಲಿಗೆ ಟಾರ್ ಹಾಕೋರು ಗುರು? ಇಲ್ಲೆಲ್ಲ ಟಾರೇ ಹಾಕಿಲ್ಲ. ಹಾಂ ಬಿಡಿ, ಸುಮ್ಮನೆ ಆಗ್ತಾ ಇರೋದು ವೇಸ್ಟ್ಗಂತೆ. ಏನಕ್ಕೆ ಟಾರ್ ಹಾಕ್ತವ್ರೆ ಅಂತಲೇ ಗೊತ್ತಿಲ್ಲ. ಅಲ್ಲೆಲ್ಲ ಹಂಗೆ ಬಿಟ್ಟವ್ರೆ ಪೆಟ್ರೋಲ್ ಹಾಕ್ಸೋಣ. ಈ ಕಡೆನಾ ಆ ಕಡೆನಾ? $850 ಹಾಕಿ. 850. ಜೋರಾಗಿ ಪ್ರೆಸ್ ಮಾಡಿ, ಬೇಗ ಹೋಗುತ್ತೆ. ಜೋರಾಗಿ ಪ್ರೆಸ್ ಮಾಡಿದ್ರೆ ಬೇಗ ಹೋಗುತ್ತೆ. ಹಾಂ ಹಂಗೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಬೇಕು. ಎಂತಕ್ಕೆ? ಚೈಲ್ಡ್ ಲೇಬರ್ಸ್ ಅವರೇ. ಚಿಕ್ಕ ಮಕ್ಳನ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ಕೊಂಬಿಟ್ಟವ್ರೆ. ಭಾಗಮಂಡಲೇಶ್ವರ ತಲಕಾವೇರಿ ಕ್ಷೇತ್ರಕ್ಕೆ ಸುಸ್ವಾಗತ. ಯಾವ ಕಡೆ ಹೋಗ್ಬೇಕು? ಇದೇ ಕಾವೇರಿ ನೀರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಇನ್ನೊಂದು ಸ್ವಲ್ಪ ತಲಕಾವೇರಿಯಿಂದ. ಇಲ್ಲಿ ಇಷ್ಟು ಚಿಕ್ಕದಾಗೈತೆ, ಹೋಗ್ತಾ ಹೋಗ್ತಾ ಫುಲ್ಲು ದೊಡ್ಡದಾಗುತ್ತೆ. ಬೇರೆ ಬೇರೆ ನದಿಗಳು ಬಂದು ಸೇರ್ಕೊಳ್ಳುತ್ತಲ್ಲ. ಎಲ್ಲಿ? ಮ್ಯಾಪಲ್ಲಿ ನೋಡ್ಕೊಂಬಿಡ್ತೀನಿ ಇನ್ನೊಂದ್ಸರಿ. ಇರು, ತಲಕಾವೇರಿ ಎಲ್ಲೈತೆ ಗೊತ್ತಾ? ಇದು ತಲಕಾವೇರಿ. ನಾವು ಹಿಂದೆಗಡೆ ಅಲ್ಲಿ ಹೋಗ್ಬೇಕು. ಹಾಂ, ಶ್ರೀಧರ್ ರಿಟರ್ನ್. ಆ ಬ್ರಿಡ್ಜ್ಗಿಂತ ಮುಂದೆ ಅಲ್ಲೆಲ್ಲ ಬೇರೆ ರೋಡ್, ಕೆಳಗಡೆ ಅಲ್ಲ, ರೈಟಿಗೆ ಬೇರೆ ರೋಡ್ ಇದೆ. ಟಿಕೆಟ್ ಬೇರೆ ತಗೊಂಡ್ವಲ್ಲ ಸುಮ್ಮನೆ. ಕೇಳು. ಕರಿಕೆ ಯಾವ ಕಡೆ ಹೋಗೋದು? ಕರಿಕೆ ಅದು ಸ್ಟ್ರೈಟ್ ಫ್ಲೈಓವರ್ ಮೇಲೆ ಲೆಫ್ಟಿಗೆ ಹೋಗ್ಬಿಟ್ಟು ದ್ವಾರ ಸಿಗುತ್ತೆ. ದ್ವಾರದ ಈ ಕಡೆ ಒಂದು ಲೆಫ್ಟಿಗೆ ರೋಡ್ ಸಿಗ್ತದೆ, ಅದರಲ್ಲಿ ಹೋಗ್ಬೇಕು. ಹೌದಾ? ಟ್ರಾವೆಲ್ ಇದೆ ಟಿಕೆಟ್? 10 ರೂಪಾಯಿ ಕೊಡಿ ಸಾಕು. 10 ರೂಪಾಯಿ ನೀವು 20 ಕೊಟ್ಟಿದ್ದ. ಸರಿ, ಬೇರೆ ಕೊಡಿ ಪರವಾಗಿ. ದಾರಿ ತಪ್ಪೋಗಿ ತಲಕಾವೇರಿಗೆ ಹೋಗ್ಬಿಟ್ಟಿದ್ವಿ. ಇವಾಗ ರಿಟರ್ನು. ಇದು ರೋಡ್ ಹಿಂಗೆ ಐತ ಅನಿಸುತ್ತೆ, ಯಾಕಂದರೆ ಇನ್ನೂ 60 ಕಿಲೋಮೀಟ್ರ್ ಐತೆ. 60 ಕಿಲೋಮೀಟ್ರಿಗೆ 1.25 ಗಂಟೆ ತೋರಿಸ್ತಿದೆ. ಸೊ ಮೋಸ್ಟ್ಲಿ ರೋಡ್ ಪೂರ್ತಿ ಹೀಗೆ ಅನಿಸುತ್ತೆ. ಡ್ರೈವ್ ಸ್ಲೋ, ಎಲಿಫೆಂಟ್ ಕ್ರಾಸಿಂಗ್.
ಕಾವೇರಿ ವನ್ಯಧಾಮ ಸುಸ್ವಾಗತ. ನೋಡಿ ಇಲ್ಲೂ ನೋಡು ಡೆನ್ಸ್ ಫಾರೆಸ್ಟ್ ಸಖತ್ತಾಗೈತೆ. ಇದೆಲ್ಲ ಮೋಸ್ಟ್ಲಿ ಕಾವೇರಿ ನದಿಗೆ ಹೋಗುತ್ತೆ ಅನ್ಸ. ನ್ಯಾಚುರಲ್ ಫಿಲ್ಟರ್ ಅದು. ಇದೇನಿದ್ ನೆಂದೆ ಹೋಗಿದ್ಯಾ ನೀನು ಪೂರ್ತಿ? ಬಕೆಟ್ ಹಿಡ್ಕೊಂಡ್ ಬರ್ಬೇಕು. ಯಾಕೆ ಹೆವಿ ಐತಿ ಇಲ್ಲಿ ಕೇರಳದಲ್ಲಿ? ಹಾಂ ಏನು ಇರ್ಬೋದೇನಿಲ್ಲ ಕೇರಳದಲ್ಲಿ ಅಲ್ಲೋ ಇಲ್ಲ ಅಲ್ಲಿ ನಮ್ಗೆ ಗೊತ್ತಿಲ್ಲ ಸರ್, ತೆಗೆದುಬಿಡ್ತು ಬಿಡಿ ಅಂತ ಅಷ್ಟೇ ಬಾಕಿ. ನಡಿ ನೋಡದ. ಮಾತ್ರ ನಮ್ಮ ಬೇಕು ಅಂದರೆ ಹೋಗಿದ್ರೆ ಮಾಹಿತಿ ಹೋಗ್ಬಿಡ್ತಿದ್ರು ಅನ್ಸುತ್ತೆ. ಒಟ್ಟಲ್ಲಿ ಹಂಗೆ ಹೋಗಿದ್ರೆ ಬೇಗ ಮಾಹಿತಿ ಇಷ್ಟೊಂದೆಲ್ಲ ರೋಡ್ ಚೆನ್ನಾಗಿಲ್ಲ ಅಂತ ಹೋಗಿ. ಸ್ವೀಟ್ ಕಾರ್ಲರ್ ಅನ್ಕೊಂಡ ತಕ್ಷಣ ಇಷ್ಟು ಬೇಗ ಇಲ್ಲಿ ಬಂದ್ಬಿಟ್ಟು ಆಗಲೇ ಪೊಲೀಸವ್ರು ಹಿಡಿದ್ಬಿಟ್ರ. ಅಲ್ಲೇ ಹೋಗ್ಬೇಕಾ? A few moments later. ಬಿಡು ಆಯ್ತು, ಈಗ ಎಲ್ಲೇ ನಿಂತ್ಕೊಂಡ್ರು ಫೈನ್ ಆಗಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇರೋ ಅಷ್ಟೇ. ನಾನೆಲ್ಲ ಕ್ಯಾಮ್ರಾ ಹಿಡಿತಾರೆ ಅಂದ್ಕೊಂಡೆ. ನಾನು ಅದಕ್ಕೆ ನಂದು ಫಸ್ಟ್ ಹೋದೆ. ನೋ ಇಂದ ಒಂಡಿ ಎಕ್ಸ್ಪೆಕ್ಟೇ ಮಾಡಿದ್ರೆ ಹಿಡ್ಕೊಂಡು ಯಾವುದಕ್ಕೂ ಅಂತ ಹೋದ್ರೆ ಯಾವುದಕ್ಕೂ ಹಿಡ್ಕೊಂಡು ನಾವು ಕೇರಳದಲ್ಲಿ ಕ್ಯಾಮ್ರಾ ಅಲ್ಲ ಇಲ್ಲೇ ಬಂದು ಇನ್ನೂ 1 ಕಿಲೋಮೀಟ್ರ್ ಒಳಗಡೆ ಬಂದಿಲ್ಲ ನಾವು. ಆ್ಯಕ್ಚುಲಿ ಇನ್ನ ಬರ್ತಿದ್ದಂಗೆ ಪೊಲೀಸವ್ರು ಹಿಡಿದು. ಕಿಲೋಮೀಟ್ರ್ ಇಲ್ಲ ಬ್ರೋ, ನಾವು ಅಲ್ಲಿ ನಿಲ್ಸಿದ್ವಲ್ಲ, ಅಲ್ಲಿಂದ ಇಲ್ಲಿಗೆ ಅಷ್ಟೇ ಕೇರಳ. ಇನ್ನ ಅಯ್ಯೋ, ಎಂಟರ್ ಆಗ್ತಿದ್ದಂಗೆ ಫೈನು. ಬಿಡು, ಮತ್ತೆ ಅವನ ಇಟ್ಕೊಂಡ್ರೆ ಮತ್ತೆ ಅವನಿಗೆ 100 ಕೊಡ್ಬೇಕು. ಇಲ್ಲೆಲ್ಲ ಕೇಳಲ್ಲ ಅನ್ಸುತ್ತೆ ಇವರು ಪೊಲೀಸವರು. ಇವ್ರು ನಾರ್ಮಲ್ ಪೊಲೀಸ್ ತಾನೇ? ಇಲ್ಲ ಹಂಗೇನಿಲ್ಲ, ಎಲ್ಲರೂ ಹಾಕ್ಬೋದು ಅನ್ಸುತ್ತೆ. ಇಲ್ಲಿ ಅಲ್ಲ, ಟ್ರಾಫಿಕ್ ಇಲ್ಲಿ ಅದೇ ಹಂಗೆ ಇರೋದು ಅನ್ಸುತ್ತೆ ಇವ್ರ ರೂಲ್ಸ್ ಏನೋ. ಬರೀ ಸಪ್ರೇಟ್ ಟ್ರಾಫಿಕ್ ಇಲ್ಲ ಅನ್ಸುತ್ತೆ. ಅವನು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಅನ್ಸುತ್ತೆ ನಾವೇ ನೋಡ್ತಾ ಕೊಡ್ತೀವಿ ಅಂತ. ಇಲ್ಲ, ಅವ್ನು ಫಸ್ಟ್ ಆಗ್ಬಿಟ್ಟು ಅವನು ಎಂಟ್ರ್ ಮಾಡಿದ ಅಷ್ಟೇ ಓಪನ್ ಮಾಡಿರಲಿಲ್ಲ. ಮೇಯ್ನು ನಾವು ಅನ್ಕೊಂಡಿದ್ದೀವಿ ರೀತಿಯಲ್ಲಿ ಕ್ಯಾಮ್ರಾಗ ಆಗಿದ್ರೆ ಮಾತಾಡ್ಬೋದಿತ್ತು. ಕರೆದ್ಬಿಟ್ಟು ಸಡನ್ ಹಂಗೆ ಹೇಳ್ತಿದ್ವಿ. ಒಂದು ಬ್ರೋಕರ್ ಅವ್ನು ನಗ್ಬಿಟ್ಟು ಅಲ್ಲೇ ಗೊತ್ತಾಯ್ತು ಅವ್ನಿಗೆ ಹೇಳ್ತಿದ್ದೀವಿ ಅಂತ. ಅದು ನಿಜಾನೇ, ಒಂದೇ ಐತೆ. ಒಂದು ಇಲ್ಲಿಲ್ಲ ಅಲ್ಲ, ಇದ್ದಿದ್ರೆ ಸಾರ್ ಸರ್ ಅಂತ ತೋರಿಸಿದ್ರೆ ಸರಿ ಹೋಗಿರೋದು. ಅದಿಲ್ಲ ಅಲ್ಲ, ಅದೇ ಪ್ರಾಬ್ಲಮ್. ಬನ್ನಿ, ಕೇರಳಗೆ ಸ್ವಾಗತ. ಅಲ್ಲ, ಅಭಿದಾದ್ರೆ ಸ್ಕ್ಯಾಮ್ ಆಯಿತು, ಡೈರೆಕ್ಟ್ ಇತ್ತು.
ಬಂದು ಕೇರಳಕ್ಕೆ ಬರ್ತಿದ್ದಂಗೆ 250 ರೂಪಾಯಿ ಫೈನ್ ಬೀಳ್ತು. ಗಾಡಿ ನಿಲ್ಲಿಸಿ ಮಿರರ್ ಇಲ್ಲ ಅಂತ 250 ಫೈನ್ ಹಾಕಿದ್ರು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೋ ಅಂದರೆ ಕೇರಳದಲ್ಲಿ ಹೆಲ್ಮೆಟ್ಗೆ ಗೋಪುರ ಹಾಕ್ಕೊಂಡು ಓಡಾಡೋಂಗಿಲ್ಲ. ಸೊ ಅದಕ್ಕೆ ಅಡ್ಡ ಹಾಕಿದ್ರು ಅಂತ ಗಾಡಿ ನಿಲ್ಸಿದ್ರೆ ನಮ್ಮ ಫ್ರೆಂಡ್ ಗಾಡಿದು ಮಿರರ್ ಇರಲಿಲ್ಲ. ಮಿರರ್ಗೆ 250 ಫೈನ್ ಹಾಕಿದ್ದಾರೆ. ಆನ್ಲೈನಲ್ಲಿ ಕಟ್ಬೇಕು, ಪೇ ಮಾಡಬೇಕು. ಸ್ಟ್ರೈಟ್ ರೈಲಾಗಿ ಬರ್ತಾನೆ ಅಂತ ಹಾಕಿದ್ರು ಒಂದು ಆ ಕಡೆ ಹೋಗ್ಬೇಕು ಅನ್ಸಿತ್ತು. ಹಿಂದೆಗಡೆ ಇರಬೇಕಿಲ್ಲ. ಏನೋ ಕೇಳೋದು ಏನು ದೇವಸ್ಥಾನ? ನಾಲ್ವಾರ್ ದೇವಸ್ಥಾನ ಅಲ್ಲಿ ಕೆಳಗೆ, ಅಲ್ಲಿ ಅದಾ ಹಾಂ ಅಲ್ಲಿ ಕೆಳಗೆ ಹೋಗ್ಬೇಕು. ಹ್ಞೂ ಹಾಂ ಕೆಳಗಡೆ ಪಾರ್ಕಿಂಗ್ ನಡಿ. ಇಲ್ಲ ಬಿಡಿ ದೇವಸ್ಥಾನ ಎಲ್ಲೈತೆ, ಪಾರ್ಕಿಂಗ್ ಇಲ್ಲೆಲ್ಲ ಹಾಕವ್ರೆ. ಕೆಳಗಡೆ ಆ ಕಡೆ ನಡಿ ಮುಂದೆ. ಅಣ್ಣ ದೇವಸ್ಥಾನ ಯಾವ ಕಡೆ ಇರೋದು? ಈ ಕಡೆನಾ? ಯಾವ್ದು ರೋಡ್ ಹಿಂಗೈತೆ. ಇಲ್ಲೆಲ್ಲ ಇದು ದೇವಸ್ಥಾನ ಯಾವುದು? ಟೆಂಪಲ್ ಎಲ್ಲಿರೋದು? ವಾಕ್ ಮಾಡ್ಕೊಂಡು ಹೋಗ್ಬೇಕಾ? ವಾಕ್ ಮಾಡ್ಕೊಂಡು ಇಲ್ಲಿ ಹೋಗ್ಬೇಕಾ? ಗಾಡಿ ಇಲ್ಲ. 1 hour later. ದೇವಸ್ಥಾನ ದರ್ಶನ ಆಯಿತು. ದರ್ಶನ ಆಗಿ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಇವಾಗ ರಿಟರ್ನು ಸುಳ್ಯ ಹೋಗಿ, ಸುಳ್ಯದಿಂದ ಮೈಸೂರು ಹೋಗೋ ಪ್ಲ್ಯಾನ್ ಇದೆ. ಮೈಸೂರಿಗೆ ಮಳೆ ಬಂತು ನೀರು ಕೊಡಿ. ನೀರ ಗಂಜಿ ಇದು ನಮ್ದು ಕೊಡಿ. ಎಲ್ಲ ಹಿಂಗೆ ರೇಟ್. ಇದು ಎಷ್ಟು ರೇಟು? ಎಷ್ಟು ಇದೆ ಯಾರ್ದು? 50, 60, 70. ಇದಕ್ಕೇನು 70? ಇದೆಲ್ಲ ಕಪ್ಪಗಾಗ್ಬಿಟ್ಟೈತೆ. ಹಾಂ ಕೊಡಿ. ಕಾಯಿ ಕೊಡಬೇಡಿ ಅಷ್ಟೇ. ಕಾಯಿ ಬೇಡ. 60, 70 ಅದು 60, 70, ಇದು 80 ಅಂತ. 50. ಏನು ಪ್ರಾಬ್ಲಮ್ ಆಗುತ್ತೆ ಎಷ್ಟು ಸರಿ ಅಂತ ಮೈಸೂರು ನಡೆಯೋಣ, ಫಾಲೋ ಮಾಡ್ತೀವಿ.